ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಸದಾಕಾಲ ವಿಜಯಪುರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಆಸೆಯನ್ನ ಇಟ್ಕೊಂಡಂತವ್ರು, ನಮಗೆ ಒಂದು ಸ್ಫೂರ್ತಿಯನ್ನ ನೀಡಿದಂತವ್ರು. ಈ ಭೂಮಿಗೆ ಒಂದು ಬೊಕ್ಷೆ ನೀರು ಕೊಟ್ರೆ ಇದು ಅಮೆರಿಕಾದ ಕ್ಯಾಲಿಫೋರ್ನಿಯಾ ಮೀರಿಸ್ತದ ಅಂತ ಹೇಳಿ ಹೇಳಿರುವಂತದ್ದು. ಇವತ್ತು ಅದು 100ಕ್ಕೆ 100ರಷ್ಟು ಅದು ಮಾತು ಸಿದ್ಧಗೊಳಿಸುವ ನಮ್ಮ ರೈತರು ಮುಂದುವರೆದು ಮಹಾರಾಷ್ಟ್ರದ ನಾಸಿಕ್ನ ಒಂದು ಅತ್ಯಂತ ಶ್ರೇಷ್ಠವಾದಂತ ಸಹ್ಯಾದ್ರಿ ಫಾರ್ಮ್ ವಿಲಾಸರಾವ್ ಶಿಂದೆ ಅವರ ಸಹಯೋಗದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಬೆಳೆಯುವ ಉತ್ಕೃಷ್ಟ ಔರಾ 36 ತಳಿಯ ದ್ರಾಕ್ಷಿ ಬೆಳೆಯನ್ನ 100 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇದು 1,000 ಎಕರೆಗೆ ವಿಸ್ತರಣೆ ಮಾಡಲಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಕೃಷ್ಣವಾಣಿ FAO ನಮ್ಮ ಸಂದೀಪ್ ಬಬನ್ ಪಾಟೀಲ್ ಅವರು, ಆಮೇಲೆ ಸಚಿನ್ ಪಾಟೀಲ್ ಹಡ್ಸಂಗ್ ಅವರು ತೋಟಗಾರಿಕಾ ಪದವೀಧರರಾಗಿದ್ದಾರೆ. ಸ್ಥಳೀಯ ರೈತರ ಒಂದು ತಂಡವನ್ನ ಕಟ್ಟಿ ಉತ್ಸಾಹದಿಂದ ಈ ಕಾರ್ಯಕ್ರಮ ಮುಂದಾಗಿದ್ದಾರೆ. ಈ ದ್ರಾಕ್ಷಿ ತಳಿಯಿಂದ ವಿಜಯಪುರ ದ್ರಾಕ್ಷಿ ಬೆಳೆಗಾರರ ಆದಾಯ 3 ಪಟ್ಟು ಹೆಚ್ಚಾಗ್ತದೆ. ನನ್ನ ಹಿರಿಯ ಪುತ್ರ ಆದಂತ ಬಸನಗೌಡ ಪಾಟೀಲ್ ಅವರು ಎಲ್ಲರ ಜೊತೆಗೆ ಹೋಗಿ ಇವತ್ತು ಅಕ್ಷಯ ಕಲ್ಪಕ್ಕೂ ಅವರೇ ಹೋಗಿ ಅಲ್ಲಿ ಅವ್ರನ್ನ ಒಪ್ಪಿಸಿದ್ರು. 2 ವರ್ಷ ತೆಗೆದುಕೋತ ನಮ್ಗೆ ಅಕ್ಷಯ ಕಲ್ಪದವ್ರನ್ನ ಅವ್ರನ್ನ ಒಪ್ಪಿಸಿ ಇಲ್ಲಿ ಬಂದು ಆ ಕಾರ್ಯಕ್ರಮವನ್ನ ಇವತ್ತು ನಾವು ಮಾಡಿದೀವಿ. ನಿಮ್ಗೆ ಗೊತ್ತಿದೆ. ಈಗ ಬಸನಗೌಡ ಪಾಟೀಲ್ BLD ತಂಡ ಎಲ್ಲರೂ ಕೂಡ ಜೊತೆಗೂಡಿ ಹೋಗಿ ವಿಲಾಸ್ ಶಿಂದೆ ಅವ್ರಿಗೂ ಭೇಟಿಯಾಗಿ ಅಂದ್ರೆ ನಮ್ಮ ರೈತರಿಗೆ ನೀರಾಗಿದೆ, ಅದ್ರ ಜೊತೆಗೆ ಹೈನುಗಾರಿಕೆ ಆಗ್ಬೇಕು, ಆಮೇಲೆ ಒಳ್ಳೆ ಉತ್ಕೃಷ್ಟವಾದಂತ ಬೇರೆ ಬೇರೆ ತರವಾದಂತ ವಿಭಿನ್ನವಾದಂತ ಬೆಳೆಗಳನ್ನ ಹಣ್ಣುಗಳನ್ನ ಬೆಳಿಬೇಕು, ತನ್ನ ಮೂಲಕ ಅವರ ಆದಾಯಗಳನ್ನ ಹೆಚ್ಚಿಗೆ ಮಾಡ್ಕೋಬೇಕು, ರೈತರು ಸಮೃದ್ಧಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಸಹ್ಯಾದ್ರಿ ಫಾರ್ಮ್ಗೆ ನಮ್ಮ ದೊಡ್ಡ ಮಗ ಇವತ್ತು ದಿವಸ ಹೋಗಿ ಬಸನಗೌಡ ಪಾಟೀಲ್ ಹೋಗಿ ಭೇಟಿಯಾಗಿ ರಾಷ್ಟ್ರ ಶಿಂದೆ ಜೊತೆ ಚರ್ಚೆ ಮಾಡಿ ಅವ್ರನ್ನೂ ಕೂಡ ಇವತ್ತು ದಿವಸ ಇಲ್ಲಿ ತರುವಂತದ್ದು ಒಂದು ಆಗಿದೆ. ಅವರು ಕೂಡ ಆ ದಿಶೆಯಲ್ಲಿ ನಮಗೆ ಫೆಸಿಲಿಟಿ ನಿರ್ಮಾಣ ಮಾಡಕ್ಕೆ ಅದಕ್ಕೆ ಅವರು ಇಲ್ಲಿ ಬರ್ಲಿಕ್ಕೆ ಒಪ್ಪಿ ಆ ಫೆಸಿಲಿಟಿ ಕ್ರಿಯೇಟ್ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ.